ಇಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಏರ್ಪಡಿಸಿದ್ದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಕಾರ್ಯಕ್ರಮವನ್ನು ಶಾಸಕರಾದ ಎಚ್.ಡಿ. ತಮ್ಮಯ್ಯ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಿದ್ದರಾಮೇಶ್ವರರ ವಿಚಾರಧಾರೆಯನ್ನ ಇಡೀ ಪ್ರಪಂಚವೇ ಮೆಚ್ಚಿಕೊಂಡಿದೆ. ವಚನಗಳ ಮೂಲಕ ತಮ್ಮಲ್ಲಿದ್ದ ದಿವ್ಯ ಜ್ಞಾನವನ್ನ ಸರಳ ಭಾಷೆಯಲ್ಲಿ ಸಮುದಾಯಕ್ಕೆ ತಲುಪಿಸಿದ ಮಹಾಜ್ಞಾನಿ ಅವರು. ಅವರ ವಚನಗಳು ಬರೀ ಕಾವ್ಯವಲ್ಲ, ಜೀವನ ಮಾರ್ಗದರ್ಶಕ ತತ್ವಗಳಾಗಿದ್ದವು ಎಂದರು. ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯ ಪ್ರಯುಕ್ತ ಸರ್ಕಾರದ ವತಿಯಿಂದ ಇವತ್ತು ಈ ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದು, ಇದರ ಉದ್ದೇಶ 12ನೇ ಶತಮಾನದ ಬಸವಾದಿ ಶರಣರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯ ಆಚರಣೆಯ ಉದ್ದೇಶನೇ ಅವತ್ತು ಏನು 12ನೇ ಶತಮಾನದ ಬಸವಾದಿ ಶರಣರು ಹಾಕಿಕೊಟ್ಟಂಥ ವಿಚಾರದಲ್ಲಿ ಹಾಕಿಕೊಟ್ಟಂಥ ಶಕ್ತಿಯನ್ನ ಮುಂದಿನ ಯುವ ಪೀಳಿಗೆಗೆ ತಿಳಿಸುವಂತ ಕೆಲಸ ಮಾಡುವಂಥದ್ದು ಈ ಆಚರಣೆಯ ಉದ್ದೇಶ. ನಿಮಗೆಲ್ಲರಿಗೂ ಗೊತ್ತಿದೆ, ಏನು ಎಲ್ಲ ವೀರಶೈವ ಲಿಂಗಾಯತ ಮಠಾಧೀಶರು ಅಥವಾ ಎಲ್ಲ ಶಿವಶರಣರ ಮಠಗಳಲ್ಲಿ ಸರ್ಕಾರಕ್ಕೆ ಸಮಾನಾಂತರವಾಗಿ ಉಚಿತ ಅಕ್ಷರ ದಾಸೋಹ, ಉಚಿತ ಅನ್ನದಾಸೋಹಗಳನ್ನು ನಡೆಸ್ಕೊಂಡು ಬರ್ತಾ ಇರೋದು ನಿಮಗೆಲ್ಲರಿಗೂ ಗೊತ್ತಿದೆ. ಅದರ ಜೊತೆ ಉದ್ದೇಶ ಏನು? ಸಮಸಮಾಜದ ನಿರ್ಮಾಣ ಅಂತೇಳಿ ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತರುವಂಥದ್ದು, ಅವರನ್ನ ಸಮಾಜದ ಮುನ್ನೆಲೆಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ತರುವಂಥದ್ದು ಅವರ ಉದ್ದೇಶ. ಆ ಉದ್ದೇಶದ ಹಿನ್ನೆಲೆಯಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಸಾಲಿನಲ್ಲಿ ಸಿದ್ದರಾಮೇಶ್ವರರು ಸೇರ್ತಾರೆ. ಇವರ ಜಯಂತಿಗಳನ್ನ ಕೇವಲ ಒಂದು ವರ್ಗಕ್ಕೆ, ಒಂದು ಧರ್ಮಕ್ಕೆ, ಒಂದು ಜಾತಿಗೆ ಈ ಮಹಾಪುರುಷರ ಜಯಂತಿಯನ್ನ ಸೀಮಿತಗೊಳಿಸಬಾರದು. ಇವರ ವಿಚಾರಧಾರೆಗಳು ಇಡೀ ಪ್ರಪಂಚವೇ ಮೆಚ್ಚುವಂತ ವಿಚಾರಧಾರೆಗಳು. ಇವರು ವಚನ ಸಾಹಿತ್ಯದ ಮುಖಾಂತರ, ಬಹುಶಃ ವಚನ ಸಾಹಿತ್ಯದ ಮುಖಾಂತರ, ಅದು ಸಿದ್ದರಾಮೇಶ್ವರರು, ಬಸವಣ್ಣನವರು, ಅಲ್ಲಮಪ್ರಭುಗಳು, ಇವರೆಲ್ಲರ ವಚನ ಸಾಹಿತ್ಯದಲ್ಲಿ ಜನರ ಬದುಕನ್ನೇ ವಚನ ಸಾಹಿತ್ಯದಲ್ಲಿ ಕಂಡುಕೊಂಡಂಥವ್ರು. ಅದರಲ್ಲೂ ಏನು 12ನೇ ಶತಮಾನದ ಸಿದ್ದರಾಮೇಶ್ವರರು ಅವರು ಸೊಲ್ಲಾಪುರದಲ್ಲಿ ಜನಿಸಿದ್ರು ಸಹ ಇಡೀ ನಾಡಿನಾದ್ಯಂತ ಪ್ರವಾಸ ಮಾಡ್ತಾರೆ. ಅವರು ಕೇವಲ ವಚನವನ್ನು ಮಾತ್ರ ಮಾಡಲಿಲ್ಲ, ಅವರೊಬ್ಬರು ಕಾಯಕ ಯೋಗಿ ಆಗಿರ್ತಾರೆ. ಅದರ ಜೊತೆ ಏನು ನಮ್ಮ ದೇಶ ನೆಚ್ಚಿಕೊಂಡಿರ್ತಕ್ಕಂಥ ಕೃಷಿಕರ ಬಾಳಿಗೆ ಬೆಳಕನ್ನು ತೋರಿಸಬೇಕು ಅಂತೇಳಿ ಚಿಕ್ಕಮಗಳೂರಿನ ದಂಡರಮಕ್ಕಿಗೆ ಸಿದ್ದರಾಮೇಶ್ವರರು ಆಗಮಿಸಿ ಧ್ಯಾನ ಮಾಡಿದ್ದರು ಎಂಬ ಕಾರಣಕ್ಕೆ ಇಲ್ಲಿ ಶ್ರೀ ಸಿದ್ದರಾಮೇಶ್ವರರ ದೇವಾಲಯವಿದೆ. ನಗರದಲ್ಲಿ ಸಿದ್ದರಾಮೇಶ್ವರ ಸಮುದಾಯ ಭವನ ನಿರ್ಮಿಸಲು ಎಲ್ಲರ ಆರ್ಥಿಕ ಸಹಕಾರ ಅಗತ್ಯ ಮತ್ತು ಸರ್ಕಾರದಿಂದ 50 ಲಕ್ಷ ರು ಮಂಜೂರು ಮಾಡಿಸಿರುವುದಾಗಿ ತಿಳಿಸಿದ್ರು. ಸೊಲ್ಲಾಪುರದಲ್ಲೂ ಒಂದು ಶರಣರ ಜೊತೆ ಸೇರಿ ಕೆರೆಯನ್ನ ಕಟ್ಟಿಸಿರ್ತಾರೆ. ಹಾಗಾಗಿ ರೈತರಿಗೆ ಕೆರೆಯನ್ನ ಕಟ್ಟಿಸೋದ್ರ ಮುಖಾಂತರ ರೈತರಿಗೆ ಸಹಾಯ ಮಾಡುವಂಥದ್ದು. ಎಷ್ಟೋ ಜನ ಅವರ ಆರೋಗ್ಯ ಸರಿ ಇಲ್ಲದವರಿಗೆ ಆರೋಗ್ಯವನ್ನು ನೋಡುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಅವರು ಬರೀ ಸೊಲ್ಲಾಪುರದಲ್ಲ, ಇಡೀ ನಾಡಿನಲ್ಲಿ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲೂ ದಂಡರಮುಖಿ ಬಡಾವಣೆಯಲ್ಲಿ ಸಿದ್ದರಾಮೇಶ್ವರರ ದೇವಸ್ಥಾನ, ಸಿದ್ದರಾಮೇಶ್ವರರ ಒಂದು ಗುಡಿ ಇದೆ. ಕಾರಣ ಅವರು ಅಲ್ಲಿ ಬಂದು ಧ್ಯಾನ ಮಾಡಿದ್ರು ಅನ್ನೋದು ಇತಿಹಾಸ ಇರೋದಕ್ಕೆ ಅಲ್ಲಿ ಸಿದ್ದರಾಮೇಶ್ವರರ ದೇವಸ್ಥಾನ ಇರೋದೇ ಒಂದು ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಒಂದು ಸಂತೋಷ ಏನು ಅಂತ ಹೇಳಿದ್ರೆ, ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಇರ್ತಕ್ಕಂಥ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಸಹ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಬಂದು ಸಿದ್ದರಾಮೇಶ್ವರರ ವಿಚಾರಧಾರೆಗಳನ್ನ
ನಮಗೂ ನಿಮಗೆಲ್ಲ ತಿಳಿಸುವಂತ ಕೆಲಸವನ್ನ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಹಳೇಬೀಡು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾತನಾಡಿ, 12ನೇ ಶತಮಾನದಲ್ಲಿ ಜ್ಞಾನದ ಹಸಿವಿತ್ತು, ತಿಳಿದುಕೊಳ್ಳಬೇಕು ಎಂಬ ಹಂಬಲವಿತ್ತು. ಈಗ ಶರಣರ ತತ್ವ ಸಿದ್ಧಾಂತಗಳು ಯಾರಿಗೂ ಅವಶ್ಯಕತೆ ಇಲ್ಲವೇನೋ ಅನ್ನುವ ಮಟ್ಟಿಗೆ ನಾವು ಬದಲಾಗಿರುವುದು ನೋವಿನ ಸಂಗತಿ ಎಂದು ಹೇಳಿದರು. ಶ್ರೀ ಸಿದ್ದರಾಮೇಶ್ವರರು ಸೇರಿದಂತೆ ಬಸವಾದಿ ಶರಣರು ನಡೆದು ಬಂದ ದಾರಿ ಮತ್ತು ಅವರ ತತ್ವಾದರ್ಶಗಳ ಬಗ್ಗೆ ಶ್ರೀಗಳು ತಿಳಿಸಿಕೊಟ್ರು. ಕೆಲವರು ಜನ ನಾವು ಒಂದು ಟೌನ್ ಅಲ್ಲಿ, ಒಂದು ಪಟ್ಟಣದಲ್ಲಿ, ಒಂದು ಜಿಲ್ಲೆಯಲ್ಲಿ ಸೇರ್ಸಕ್ ಆಗೋದಿಲ್ಲ ಅಂತಂದ್ರೆ ಅದಕ್ಕೆ ಯಾರನ್ನು ದೂರೋದು ಅನ್ನುವಂಥದ್ದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಇದು ಯಾಕೆ ನಮ್ಗೆ ಅವಶ್ಯಕತೆ ಇಲ್ವಾ? ಅವತ್ತು ಮನುಷ್ಯನಿಗೆ ಇದು ಯಾವುದು ಬೇಕಾಗಿಲ್ವ ಇವತ್ತಿಗೆ? ಮತ್ತೆ ಯಾಕೆ ಅವರು ಲಕ್ಷ ಲಕ್ಷ ಶರಣರಾಗಿ ಹೋದ್ರು, ಲಕ್ಷ ಲಕ್ಷ ಜನ ಬಸವಣ್ಣವ್ರನ್ನ ಪಾಲಿಸಿದ್ರು, ಲಕ್ಷ ಲಕ್ಷ ಜನ, ಕೋಟ್ಯಾಂತರ ಜನ ಶರಣರಾಗಿ ಪ್ರವರ್ತನೆ ಆದರು. ಈಗ ಯಾಕೆ ನಮಗೆ ಆಗಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ ಅನ್ನುವಂಥದ್ದು ಇದನ್ನು ಮನಸ್ಸಿಗೆ ಅತ್ಯಂತ ನೋವು ಕೊಡುವಂಥ ಸಂಗತಿ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಈಗಾಗಲೇ ಶಾಸಕರು ಮಾತಾಡಿದ್ದಾರೆ. ಮೊದಲಿಗೆ ವಚನವನ್ನು ಹೇಳ್ತಾ ನಮ್ಮ ಮೇಡಮ್ನವರು ಒಂದು ಮಾತನ್ನ ಹೇಳಿದರು. ಜ್ಞಾನವೆಂಬ ತೊಟ್ಟಿನೊಳಗೆ ಅಜ್ಞಾನವೆಂಬ ಶಿಶುವ ಮಲಗಿಸಿ. ಇದು ಜಗತ್ತಿದೆಯಲ್ಲ, ಇದೊಂದು ಜ್ಞಾನದ ತೊಟ್ಟಿಲು. ಈ ಪ್ರಕೃತಿ, ವಿಶ್ವ ಸೃಷ್ಟಿಕರ್ತ ಅಂತ ನಾವೇನು ಕರಿತೀವಿ, ಇದೊಂದು ತೊಟ್ಟಿಲಿದೆ. ಈ ತೊಟ್ಟಿಲೊಳಗಡೆ ಒಂದು ಅಜ್ಞಾನವೆಂಬ ಶಿಶುವ ಮಲಗಿಸಿ ಅಂತ ಹೇಳ್ತಾರೆ. ಇದರ ಒಳಗಡೆ ಒಂದು ದೇಹ ಇದೆಯಲ್ಲ, ಈ ನಾವೆಲ್ಲರೂ ಇದೇವಲ್ಲ, ಈ ತೊಟ್ಟಿಲ ಒಳಗಡೆ ಒಂದು ಶಿಶು ಇದ್ದ ಹಾಗೆ ನಾವು ಅಂತ ಹೇಳ್ತೇವೆ. ಈ ನಾವು ಮಲಗಿಸಿದೆ, ಯಾರು ಮಲಗಿಸಿದ್ದಾರೆ ಅಂದ್ರೆ ತಾಯಿ ಮಲಗಿಸಿದ್ದಾರೆ. ಆ ತಾಯಿಗೆ ಏನಾಯ್ತು ಅಂತಂದ್ರೆ ಭ್ರಾಂತಿ ಎಂಬ ತಾಯಿ ಆಗ್ಬಿಟ್ಲು. ತೂಗಿ ಇದ್ರೆ ಅವು ಭ್ರಾಂತಿ ಎಂಬ ತಾಯಿ ಹಿಡಿದು ತೂಗುತ್ತಿದ್ದಾಳೆ ತೊಟ್ಟಿನಲ್ಲಿ. ಆ ಭ್ರಾಂತಿ ಎಂಬ ತಾಯಿಯಿಂದ ಆಚೆಗೆ ಬರೋದು ಹೇಗೆ? ಸಿದ್ದರಾಮೇಶ್ವರರು ಇದೇ ಭ್ರಾಂತಿ ಒಳಗಡೆ ಇದ್ರು. ಕೆರೆಯನ್ನ ಕಟ್ಟಿಸ್ತಾ ಇದ್ರು, ಕಲ್ಲನ್ನ ಹೊಡಿತಾ ಇದ್ರು. ಈ ತರದ ಒಂದು ಭ್ರಾಂತಿ ಇತ್ತು ಅವರಿಗೆ. ಅಂದ್ರೆ ಕೆಲಸ, ಕಾಯಕ ಮಾಡೋದಷ್ಟೇ ನಾನು ಕಲಿಸಿದ್ದೇವೆ, ಇನ್ ಬೇರೆ ಏನು ಪಾಪ ಅವ್ರಿಗೆ ಗೊತ್ತಿರಲಿಲ್ಲ. ಆಕಸ್ಮಿಕವಾಗಿ ಒಂದು ದಿನ ಪ್ರಭುದೇವರು ಅವರನ್ನು ಭೇಟಿಯಾದಾಗ ಆ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೇಕಾದಂಥ ಸನ್ನಿವೇಶದಲ್ಲಿ ಅವರನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರಭುದೇವರಿಗೆ ಅಷ್ಟೊಂದು ಜ್ಞಾನ ಇರುತ್ತೆ. ಅತ್ಯಂತ ಜ್ಞಾನ ಈ ಶರಣರ ಸಮೂಹದಲ್ಲಿ ಏನಾದರೂ ಶ್ರೇಷ್ಠ ಒಬ್ಬ ತತ್ವಜ್ಞಾನಿ ಜ್ಞಾನಿ ಇದ್ದಾರೆ ಅಂತಂದ್ರೆ ಪ್ರಭುದೇವರು. ಆ ಪ್ರಭುದೇವರ ದೃಷ್ಟಿ ಸಿದ್ದರಾಮೇಶ್ವರ ಮೇಲೆ ಬೀಳುತ್ತೆ. ಅವಾಗ ಅವರು ನಿಂತ್ಕೊಂಡು ಮಾತಾಡಿಸ್ತಾರೆ. ನಿಂತ್ಕೊಂಡು ಮಾತಾಡಿಸಿದಂಥ ಸಂದರ್ಭದಲ್ಲಿ ಸಿದ್ದರಾಮೇಶ್ವರನ, ಸಿದ್ದರಾಮ ಬಾ, ಒಡ್ಡನ ಸಿದ್ದರಾಮ ಬಾ. ಅವಾಗ ಅಲ್ಲಿದ್ದಂಥ ಶಿಷ್ಯರಿಗೆ ನಮ್ಮ ಸಿದ್ದರಾಮನ ಹಿಂಗಂತಾರಲ್ಲ ಅಂತ ಹೇಳಿ ಅಲ್ಲಿದ್ದಂಥ ಶಿಷ್ಯರೆಲ್ಲ ಪ್ರಭುದೇವರಿಗೆ ಕಲ್ಲಿಂದ ಹೊಡಿತಾರೆ. ಅವಾಗ ಸಿದ್ದರಾಮೇಶ್ವರನ ತಡೆದು ಸಿದ್ದರಾಮೇಶ್ವರ ಮತ್ತು ಪ್ರಭುದೇವರು ಒಂದು ಸಂವಾದವನ್ನ ರೀತಿಯಲ್ಲಿ ಮಾತುಗಳು ಹಿಡಿತಾ ಇರ್ತಾರೆ. ನೀನು ಶಿಶು ಇದ್ದ ಹಾಗೆ, ಇದೊಂದು ಸುಂದರವಾದ ತೊಟ್ಟಿಲಿದೆ, ಬ್ರಹ್ಮಾಂಡ ಇದೆ. ಆ ಬ್ರಹ್ಮಾಂಡದ ಒಳಗಡೆ ನೀನು ಅಜ್ಞಾನದ ರೀತಿಯಲ್ಲಿ ಬದುಕ್ತಾ ಇದ್ದೇವೆ ಸಿದ್ದರಾಮ. ಯಾಕೆ ನೀನು ಜ್ಞಾನದ ಒಂದು ಪರದೆ ಯಾಕೆ ನೀನು ಮುಟ್ತಾ ಇಲ್ಲ, ಜ್ಞಾನವನ್ನು ಯಾಕೆ ಸಂಪಾದನೆ ಮಾಡ್ತಾ ಇಲ್ಲ ಅಂತ ಪ್ರಭುದೇವರು ಸಿದ್ದರಾಮೇಶ್ವರ ಹೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ. ಸಿದ್ದರಾಮೇಶ್ವರ ಎಲ್ಲ ಶರಣರ ಜಯಂತಿನ ಒಂದೇ ಸಲ ಇಟ್ಕೊಂಡ್ಬಿಟ್ರೆ ಇನ್ನೂ ಬಹಳ ಚಂದ ಆಗುತ್ತೆ. ಈ ಲಾಸ್ಟ್ ಟೈಮ್ ಸಿದ್ದರಾಮೇಶ್ವರ ಚಿಕ್ಕಮಗಳೂರು ಉತ್ಸವ ಅಂತ ಏನು ಮಾಡಿರ್ತಾವೆ, ಆ ಟೈಮಲ್ಲಿ ಎಲ್ಲ ಶರಣರ ಬ್ಯಾನರ್ ಒಂದೇ ಸಲ ಫೋಟೋ ಹಾಕ್ಬಿಡೋದು, ಒಂದು ನೇಮ್ ಹಾಕ್ಬಿಡೋದು, ಎಲ್ಲ ಶರಣರ ಸಮಾವೇಶ ಜಯಂತಿ ಉತ್ಸವ ಅಂತ. ಒಂದು ಸೌಹಾರ್ದತೆಯನ್ನು ಮೂಡಿಸ್ಬೇಕಾಗುತ್ತೆ ಅನ್ನೋದ್ರೆ ಯಾರು ಒಂದಲ್ಲ ಅವಕ್ಕೆಲ್ಲ ಹೊಸದನ್ನೇ ಹೇಳಕ್ ಹೋದ್ರೆ ಹುಚ್ಚು ಅಂತಾರೆ. ಈ ತಮ್ಮಯ್ಯನವರು ಮಾಡಕ್ ಹೊರಟರು ಅಂತ ಇಟ್ಕೊಳ್ಳಿ, ಅವ್ರ ಜೊತೆ ನಮ್ದೇ ಸೇರಿಸ್ಬೇಕಾಗಿತ್ತು ಅಂತ ಬೇರೆ ಸಮಾಜದವ್ರು ಕೇಳೋದು. ಇನ್ನಾರು ಬಂದು ಈ ನಮ್ದು ಯಾಕೆ ಇದೊಳಗೆ ಬೇಡ, ನಾವು ಸಪ್ರೇಟ್ ಮಾಡ್ಕೊಂತೀವಿ ಅನ್ನೋದು. ಹಿಂಗಾದಾಗ ಯಾರೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಬದಲಾವಣೆ ಮಾಡೋದು ಬಹಳ ಕಷ್ಟ ಈ ಸಮಾಜದೊಳಗಡೆ. ಬಹುಶಃ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇನ್ನೊಂದು ಸಂಗತಿ ನಿಮ್ಗೆ ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ನಮ್ಮ ಅಲ್ಲಿ ಜಯಂತಿ ಅನ್ನೋದಾಯ್ತು,
ಈ ಹಣ್ಣಿನ ಬುಟ್ಟಿ ಎಲ್ಲ ಕೊಡ್ತಾರಲ್ಲ ಸ್ವಾಮಿಗಳಿಗೆ ವೇಪಿಗಳಿಗೆ, ಆ ಹಣ್ಣಿನ ಬುಟ್ಟಿ ವೇಪಿಗಳಿಗೆಲ್ಲ ಕೊಡಕ್ಕೆ ಎಂತ ಕರ್ಸಿದ ಗೊತ್ತೈಸದೆ? ಶರಣರು ಅಲ್ಲ, ಆಮೇಲೆ ಒಳ್ಳೆ ಸೀರೆ ಪರಿ ಹಾಕೊಂಡು ಬಂದಿದ್ರಲ್ಲ ಪಾಪ ಅವರು ಅಲ್ಲ. ಅದೇನೋ ಅವ್ರಿಗೇನೋ ಅಂತಾರ, ನಮ್ ಬಾಯಿ ಬರ್ತಾರೆ ಗಗನ ಸೆಕೆರಲ್ಲ, ಅದು ಕರೆ ಕೆರೆ ಕೋಟ್ ಹಾಕೊಂಡು ಒಳ್ಳೆ ಶೂ ಹಾಕೊಂಡು ಅವರು ಬಂದು ಬುಟ್ಟಿ ಕೊಡ್ತಾ ಇದ್ರು. ಬಹಳ ಬೇಸರ ಆಗುತ್ತೆ ಸಂಗತಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಪ್ರಾಕಾರದ ಅಧ್ಯಕ್ಷ ಶಿವಾನಂದ ಸ್ವಾಮಿ, ನೊಳಂಬ ಸಮುದಾಯದ ಮುಖಂಡರಾದ ಸಿದ್ದಪ್ಪ, ರಾಜಪ್ಪ, ಮಂಜುಳಮ್ಮ, ನಾಗರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.